ಆತ ಎಫ್ಡಿಸಿ ಸರ್ಕಾರಿ ಕಚೇರಿಯಲ್ಲಿದ್ದು ಕೆಲಸ ಮಾಡೋದು ಬಿಟ್ಟು ದರ್ಬಾರ್ ಮಾಡ್ತಿದ್ದ, ಖಾಸಗಿ ವ್ಯಕ್ತಿಗಳನ್ನ ಇರಿಸಿ ಕಳ್ಳಾಟ ಆಡ್ತಿದ್ದ, ಟಿವಿ9ನಲ್ಲಿ ವರದಿ ಪ್ರಸಾರ ಮಾಡ್ತಿದ್ದಂತೆ ತಕ್ಕ ಶಾಸ್ತಿಯಾಗಿದೆ. ಟಿವಿ9 ಕ್ಯಾಮೆರಾ ನೋಡ್ತಿದ್ದಂತೆ ಬೆವರಿದ್ರು. ವರದಿಗಾರ ಕೇಳ್ತಿರುವ ಪ್ರಶ್ನೆಗಳಿಗೆ ತಬ್ಬಿಬಾದ್ರು. ತಪ್ಪಾಯ್ತು ಸರ್, ಬಿಟ್ಬಿಡಿ ಅಂತ ಪರಿಪರಿಯಾಗಿ ಬೇಡ್ತಿದ್ದ. ಸರ್ಕಾರಿ ಕಚೇರಿಯಲ್ಲಿ ಕಳ್ಳಾಟ ಆಡ್ತಿದ್ದ ಎಫ್ಡಿಸಿ ಬಾಳಪ್ಪನ ಕರಾಳ ಮುಖವನ್ನ ಟಿವಿ9 ಬಯಲಿಗೆಳೆದಿದೆ. ಕಚೇರಿಯಲ್ಲಿ ಕಳ್ಳಾಟ, ಎಫ್ಡಿಸಿ ಮುಖವಾಡ ಕಳಚಿದ ಟಿವಿ9 ವರದಿ ಬೆನ್ನಲ್ಲೇ ಸರ್ಕಾರಿ ನೌಕರನಿಗೆ ನೋಟಿಸ್ ಜಾರಿ. ಇಲ್ಲಿ ನೋಡಿ, ಬಾಗಲಕೋಟೆ ನಗರಸಭೆಯಲ್ಲಿ ಖಾಸಗಿ ವ್ಯಕ್ತಿಗಳು ರಾಜಾರೋಷವಾಗಿ ಲ್ಯಾಪ್ಟಾಪ್ ಮತ್ತು ಸರ್ಕಾರಿ ದಾಖಲೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅಷ್ಟಕ್ಕೂ ಎಫ್ಡಿಸಿ ಬಾಳಪ್ಪ ನಡೆಸೋಸಿ ತಾನು ಮಾಡಬೇಕಿದ್ದ ತೆರಿಗೆ ಸಂಬಂಧಿಸಿದ ಕೆಲಸವನ್ನ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಮಾಡಿಸ್ತಾ ಇದ್ದ. ಈ ವಿಚಾರ ತಿಳಿತಾ ಇದ್ದಂತೆ ಟಿವಿ9 ತಂಡ ಬಾಗಲಕೋಟೆ ನಗರಸಭೆ ಕಚೇರಿಗೆ ಎಂಟ್ರಿ ಕೊಟ್ಟಿತ್ತು. ಟಿವಿ9 ಕ್ಯಾಮೆರಾ ನೋಡ್ತಾ ಇದ್ದಂತೆ ಎಫ್ಡಿಸಿ ಬಾಳಪ್ಪ ಬೆವರಿ ಹೋಗಿದ್ದ. ಪ್ರಶ್ನೆ ಕೇಳ್ತಾ ಇದ್ದಂತೆ ಬಾಳಪ್ಪ ಹಾಗೂ ಖಾಸಗಿ ವ್ಯಕ್ತಿಗಳು ಗಲಿಬಿಲಿಗೊಂಡಿದ್ರು. ಕೆಲಸ ಮಾಡಕತ್ತಿ, ಯಾರು ಬಂದು ಎಲ್ಲೆಲ್ಲ ಬಂದು ಮಾಡಾಕತ್ರಿ, ಏನ್ ಸಮಸ್ಯೆ ಅದು ಟ್ಯಾಕ್ಸ್ನು ಎಲ್ಲ ಎಲ್ಲ ಕಡೆ ವೆರಿಫಿಕೇಶನ್ ಮಾಡತ್ತೀರಿ? ಸರ್ಕಾರಿ ಕಚೇರಿಯಲ್ಲಿ ಬಾಳಪ್ಪನ ಕರ್ಮಕಾಂಡವನ್ನ ಟಿವಿ9 ತೆರೆದಿಡ್ತಾ ಇದ್ದಂತೆ ನಗರಸಭೆ ಆಯುಕ್ತರು ಎಚ್ಚೆತ್ತಿದ್ದಾರೆ. ಟಿವಿ9 ವರದಿಯನ್ನ ಉಲ್ಲೇಖಿಸಿ ಎಫ್ಡಿಸಿ ಬಾಳಪ್ಪಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಇಲಾಖಾ ವಿಚಾರಣೆಯನ್ನ ನಡೆಸಿ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ಕಂದಾಯ ಅಧಿಕಾರಿಯಿಂದಲೂ ವರದಿಯನ್ನ ಕೇಳಿದ್ದು ಸರ್ಕಾರಿ ಕಚೇರಿಗೆ ಅನಧಿಕೃತವಾಗಿ ಎಂಟ್ರಿ ಕೊಟ್ಟು ಕೆಲಸ ಮಾಡ್ತಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಇದರ ಬಗ್ಗೆ ಸಮಜಾಯಿಷಿ ನೀಡಲಿ ಅಂತ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ ಸಂಬಂಧಪಟ್ಟ ನೌಕರನಿಗೆ. ಅದೇ ರೀತಿ ಅವರು ಶಾಖಾ ಮುಖ್ಯಸ್ಥರಾಗಿರ್ತಕ್ಕಂಥ ಕಂದಾಯ ಅಧಿಕಾರಿ ಶ್ರೀಯುತ ಪಾಟೀಲ್ ಅವರಿಗೂ ನಾನು ವರದಿ ಕೇಳಿದ್ದೀನಿ. ವರದಿಯನ್ನು ಆಧರಿಸಿ ಮುಂದಿನ ಸೂಕ್ತ ಕ್ರಮ ಜರುಗಿಸಿ ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು ಯಾರಾದರೂ ಬಂದು ಈ ರೀತಿ ಮಾಡಿದರೆ ಅವ್ರಿಗೂ ಸಹ ನಾನು ಕ್ರಿಮಿನಲ್ ಮೊಕದ್ದಮೆ ಹೂಡಲಿಕ್ಕೆ ಸೂಕ್ತ ಕ್ರಮ ಜರುಗಿಸ್ತೇನೆ ಅನ್ನೋದನ್ನು ನಿಮ್ಮ ಟಿವಿ9 ಮೂಲಕ ನಾನು ಭರವಸೆಯನ್ನು ಕೊಡ್ತಾ ಇದ್ದೆ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮದ ಆಟ ಆಡ್ತಾ ಇದ್ದ ಎಫ್ಡಿಸಿ ಬಾಳಪ್ಪನ ಮುಖವಾಡವನ್ನ ಟಿವಿ9 ಕಳಚಿದೆ. ರವಿ ಮೂಕಿ, ಟಿವಿ9 ಬಾಗಲಕೋಟೆ.